ಆಸ್ ಆರ್ಟಿಸ್ಟ್ ಆಗಿ ಬೇರೆ ಬೇರೆ ಪಾತ್ರಗಳಲ್ಲಿ ಗುರುತಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಿ ಯಾವಾಗ್ಲೂ. ಸೊ ಅಂಥದ್ರಲ್ಲಿ ನನ್ನ ಸ್ಟೆಪ್ಸ್ಗಳನ್ನ ನೋಡಿದ್ರೆ ನೀವು ಬಿಚ್ಚುಗತ್ತಿ ಒಂದು ವಾರಿಯರ್ ಕ್ಯಾರೆಕ್ಟರ್ ಮಾಡ್ತೀನಿ, ಅಗೇನ್ ಪ್ರಣಯಂ ಅಂತ ತೊಗೊಂಡ್ರೆ ಒಂದು ಲವರ್ ಬಾಯ ಕ್ಯಾರೆಕ್ಟರ್ ಮಾಡ್ತೀನಿ. ಅದಾದ್ಮೇಲೆ ಒಂದು ತುಂಬ ಕ್ರೂರಿಯಾಗಿ ಒಂದು ಪಾತ್ರ ಮಾಡಬೇಕು ಅಂದ್ಕೊಂಡಿದ್ದಾಗ ಬಂದಂಥ ಕತೆ ಇದು. ಅಗೇನ್ ನೆಕ್ಸ್ಟ್ ನೀವು ಗಜರಾಮ ಅಂತ ತೊಗೊಂಡ್ರೆ ಒಬ್ಬ ರೆಸ್ಲನ್ ಪಾತ್ರ ಮಾಡ್ತೀನಿ. ಸೊ ಬೇರೆ ಬೇರೆ ಪಾತ್ರಗಳನ್ನ ನಾನು ನೋಡಬೇಕು, ನಾನು ಅನುಭವಿಸ್ಬೇಕು ಅನ್ನೋದೊಂದಿದೆ. ಸೊ ಆ ರೀಸನ್ಗೋಸ್ಕರ ಹಿರಣ್ಯ ಸ್ಪೆಷಲ್ ಆಗುತ್ತೆ. ಎಷ್ಟು ಡೈಮೆನ್ಷನ್ ಇದೆ ಕ್ಯಾರೆಕ್ಟರ್? ಬೇರೆ ಬೇರೆ ಡೈಮೆನ್ಷನ್ಸ್ ಏನು ಓಪನ್ ಆಗುತ್ತಾ? ತುಂಬ ಓಪನ್ ಆಗುತ್ತೆ. ಅಂದರೆ ಎಮೋಷನ್ ಅನ್ನೋದು ಏನೋ ಅನ್ನೋ ಗೊತ್ತೇ ಇಲ್ದಿರೋ ಒಬ್ಬ ವ್ಯಕ್ತಿ, ಒಬ್ಬ ರಾಕ್ಷಸ, ಒಬ್ಬ ಕ್ರೂರಿ ಒಂದು ಮಗು ಜೊತೆ ಹೇಗೆ ಮಗು ಆಗ್ತಾನೆ, ಹೇಗೆಲ್ಲ ಬ್ಲೆಂಡ್ ಆಗುತ್ತೆ, ಒಂದು 5 days ಅಲ್ಲಿ ಏನಾಗುತ್ತೆ ಅನ್ನೋದೇ ಒಂದು ಹಿರಣ್ಯ ಸಿನಿಮಾದ ಒಂದು ಲೈನ್ ಆಗುತ್ತೆ. ಒಂದು ಕಮರ್ಷಿಯಲ್ ಸಿನಿಮಾನ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದೀವಿ. ಅಂದ್ರೆ ಇದು ರೆಗ್ಯುಲರ್ ಹೀರೋ ಇಂಟ್ರೊಡಕ್ಷನ್, ಫೈಟು, ಆಕ್ಷನ್ ಆ ಜಾನರ್ ಎಲ್ಲ ಬಿಟ್ಟು ಬೇರೆ ಒಂದು ಕಂಟೆಂಟ್ ಸಿನಿಮಾನ ನಾವು ಮಾಡ್ತಾ ಇದೀವಿ. ಸೊ ಆಡಿಯನ್ಸ್ ಕೊಡೋ 100 ರೂಪಾಯಿಗೆ ಎಲ್ಲೂ ಮೋಸ ಆಗದಾಗಿರೋ ತರ ಒಂದು ಅದ್ಭುತವಾದ ಪ್ರಯತ್ನ. ಅಂದ್ರೆ ಈ ತರ ಸಿನಿಮಾಗಳು ತುಂಬಾ ಗೆಲ್ಲಬೇಕು. ನಾನು ಆಗ್ಲೇ ಹೇಳಿದಾಗೆ ತುಂಬಾ ಕನ್ಸಿಟ್ಕೊಂಡು ಬಂದಿರುವಂತ ನಿರ್ಮಾಪಕರುಗಳು ಈ ತರ ಗೆದ್ದಾಗ್ಲೇ ಬೇರೆ ಬೇರೆ ಪ್ರಯತ್ನಗಳು ಇಂಡಸ್ಟ್ರಿಯಲ್ಲಿ ಆಗೋದು. 19 ಒಟ್ಟಿಗೆ ನೋಡ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್.